ಬನ್ನಿ ಇವತ್ತು ನಾನು ನಿಮಗೆ ಉದ್ದಿನಬೇಳೆ ಮೆಣಸು ಹಾಕಿ ಖಾರ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ತರಕಾರಿ ಇಲ್ಲದೇದಾಗ ಈ ಥರ ಮಾಡ್ಕೋಬೋದು. ತುಂಬ ಬೇಗ ರೆಡಿಯಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಳೆ ಬೇಯಿಸೋದು ಬೇಡ, ಟೊಮೆಟೊ ಬೇಡ, ಹುಣಸೆಹಣ್ಣು ಬೇಡ. ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾಗಿ ಮಾಡ್ಬೋದು ಗೊತ್ತಾ? ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನ್ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ 1-2 ಕಡ್ಡಿ, ಮತ್ತು ಖಾರಕ್ಕೆ ಮೆಣಸು ಹಾಕಿದರೂ ಕೂಡ 4-5 ಗುಂಟೂರು ಮೆಣಸಿನ್ಕಾಯಿ ಹಾಕಿ 1 ಟೀ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಘಮ ಬರೋವರೆಗೂ ಹುರಿಬೇಕು. ಆ ಉದ್ದಿನಬೇಳೆದು ನಿಮಗೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರಿಬೇಕು. ಆಮೇಲೆ 1-1.5 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋದನ್ನು ಹಾಕಿ ಅರ್ಧ ಟೀ ಸ್ಪೂನಷ್ಟು ಇಂಗು ಸೇರಿಸಿ ಆಮೇಲೆ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ತೆಂಗಿನಕಾಯಿ ಸೇರಿಸ್ಕೋಬೇಕಾದ್ರೆ ಹುರಿದಿರೋಂಥ ಮಸಾಲಾನ ಒಲೆ ಉರಿ ಆಫ್ ಮಾಡಿಬಿಡಿ. ಆಮೇಲೆ ತೆಂಗಿನಕಾಯಿ ಸೇರಿಸ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ರುಬ್ಕೊಳ್ಳಿ. ಈಗ ಒಂದು ಕಡಾಯಿ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ರುಬ್ಬಿದಂಥ ಮಸಾಲಾನ ಹಾಕಿ ಮತ್ತು ನೀರನ್ನು ಸಾಂಬಾರು ಅಂದರೆ ಹುಳಿ ಎಷ್ಟು ಮಾಡ್ತೀರೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ನೀರು ಹಾಕ್ಕೋಬೇಕು. ಅದು ಕುದ್ದ ಮೇಲೆ ಚೆನ್ನಾಗಿ ಗಟ್ಟಿಯಾಗಿ ಹುಳಿ ಥರ ಬರುತ್ತೆ, ಅಂದರೆ ಗೊಜ್ಜು ಥರ ಬರುತ್ತೆ. ಆವಾಗ ಸಖತ್ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತು ಹುಣಸೆಹಣ್ಣು ರಸನ 1-2 ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಹಾಕಬೇಕು. ನಾವು ಹುಣಸೆಹಣ್ಣು ಹಾಕಲ್ಲ, ಹುಳಿ ಬದಲಾಗಿ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀವಿ. ಸಖತ್ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ಫೈನಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಉದ್ದಿನಬೇಳೆ ಮೆಣಸು ಹುಳಿ ರೆಡಿ ಆಯಿತು. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ನನಗೆ. ಓಕೆ.